ವೆಲ್ಕಮ್ ಟು ದ ಲರ್ನಿಂಗ್ ವೆಬಿನಾರ್. ಫಸ್ಟ್ ನನ್ನ ಇಂಟ್ರೊಡಕ್ಷನ್ನ ಕೊಡ್ತೀನಿ. ನನ್ನ ಹೆಸರು ಬಂದು ಲಕ್ಷ್ಮಿ ಅಂತ. ನಾನು ದ ಲರ್ನಿಂಗ್ ಎಜುಕೇಷನ್ ಇನ್ಸ್ಟಿಟ್ಯೂಟಲ್ಲಿ 2 ಇಯರ್ಸಿಂದ ಸೆಮಿನಾರ್ನ ನಡೆಸ್ಕೊಡ್ತಾ ಇದ್ದೀನಿ. ಸೊ ಈಗ ನಮ್ಮ ಕಂಪನಿ ಇಂಟ್ರೊಡಕ್ಷನ್ ಕೊಡೋದಾದರೆ ಕ್ಯಾಪಿಟಲ್ ಕಂಪ್ಯೂಟರ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್, ಅದರಲ್ಲಿ ಒಂದು ಪ್ಲ್ಯಾಟ್ಫಾರ್ಮ್ ದ ಲರ್ನಿಂಗ್ ಎಜುಕೇಷನ್ ಇನ್ಸ್ಟಿಟ್ಯೂಟ್. ಸೊ ನಮ್ಮ ಸೆಮಿನಾರ್ನ ಲಕ್ಷಾಂತರ ಮಕ್ಕಳು ಅಟೆಂಡ್ ಮಾಡಿ ಅವರ ಅಭಿಪ್ರಾಯನ ಕೂಡ ತಿಳಿಸಿರ್ತಾರೆ. ನಾನು ಅದನ್ನು ಫಸ್ಟ್ ನಿಮಗೆ ತೋರಿಸ್ಕೊಡ್ತೀನಿ. ಸೊ ನಮ್ಮ ವೆಬ್ಸೈಟ್ನ ಓಪನ್ ಮಾಡಿದ ತಕ್ಷಣ ನೀವು ಇಲ್ಲಿ ನೋಡ್ಬೋದು, ತುಂಬ ಮಕ್ಕಳು ಅವರ ಕ್ಲಾಸಸ್ಗಳನ್ನ ತಗೊಂಡು ನಮ್ಮ ಕಡೆಯಿಂದ ಸೆಮಿನಾರ್ ಅಟೆಂಡ್ ಮಾಡಿ ಅವರ ಕ್ಲಾಸಸ್ನ ತಗೊಂಡು ಅವರ ಅಭಿಪ್ರಾಯನ ಕೂಡ ನಮ್ಗೆ ಇಲ್ಲಿ ತಿಳಿಸ್ಕೊಟ್ಟಿರ್ತಾರೆ. ಸೊ ಇದು ಬೇರೆ ಮಕ್ಕಳು ಕೊಟ್ಟಿರೋ ಕಮೆಂಟ್ಸ್ ಅಂಡ್ ಸ್ಟಾರ್ಟ್ಸ್ ಆಗಿರುತ್ತೆ. ಸೊ ಇವಾಗ ಬನ್ನಿ ನಮ್ಮ ವೆಬ್ಸೈಟ್ನ ಲಾಗಿನ್ ಮಾಡಿ ಏನೇನು ಕೋರ್ಸಸ್ ಇದೆ ಅದನ್ನು ಯಾವ ರೀತಿ ನೀವು ಯೂಸ್ ಮಾಡ್ಕೊಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಸೊ ಫಸ್ಟ್ ನಿಮಗೆ ಅಕಾಡೆಮಿ ಕೋರ್ಸಸ್ ಅಂತ ಬರುತ್ತೆ. ನಮ್ಮ ವೆಬ್ಸೈಟ್ನ ಓಪನ್ ಮಾಡಿದ ತಕ್ಷಣ ಅಕಾಡೆಮಿ ಕೋರ್ಸಸ್, ಕಾಂಪಿಟೇಟಿವ್ ಎಕ್ಸಾಮ್ಸ್, ಡಿಗ್ರಿ, ಡಿಪ್ಲೊಮಾ, ಟೆಕ್ನಿಕಲ್, ನಾನ್ ಟೆಕ್ನಿಕಲ್ ಅಂಡ್ ವೊಕೇಶನಲಿ ಕೋರ್ಸಸ್. ಅಕಾಡೆಮಿ ಕೋರ್ಸಸ್ ಅಂತ ಕ್ಲಿಕ್ ಮಾಡಿದಾಗ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಕರ್ನಾಟಕ ಸ್ಟೇಟ್ ಬೋರ್ಡ್ ಇಂಗ್ಲಿಷ್ ಮೀಡಿಯಂ, ಕನ್ನಡ ಮೀಡಿಯಂ, CBSE ಬೋರ್ಡ್ಸ್ ಅಂತ. ಇದರಲ್ಲಿ ನಾನು ಫಾರ್ ಎಕ್ಸಾಂಪಲ್ ಕರ್ನಾಟಕ ಸ್ಟೇಟ್ ಬೋರ್ಡ್ ಇಂಗ್ಲಿಷ್ ಮೀಡಿಯಂನ ತಗೊತೀನಿ. ಇಂಗ್ಲಿಷ್ ಮೀಡಿಯಂನ ತಗೊಂಡಾಗ ನೀವೆಲ್ಲರೂ ಕೂಡ ಫಸ್ಟ್ PU ಸೈನ್ಸ್ ಮಕ್ಕಳಾಗಿರ್ತೀರಾ, ಕರೆಕ್ಟ್ ಅಲ್ವಾ? ಇಲ್ಲಿ ನೀವು ನೋಡ್ಬೋದು ಸೆಕೆಂಡ್ PU ಸೈನ್ಸ್ ಕೂಡ ಇರುತ್ತೆ, ಫಸ್ಟ್ PUC ಸೈನ್ಸ್ ಕೂಡ ಇರುತ್ತೆ. ಅದರಲ್ಲಿ ನಾನು ಫಸ್ಟ್ ನಿಮಗೆ ಫಸ್ಟ್ PU ಸೈನ್ಸ್ನ ತೊಗೊತೀನಿ. ಫಸ್ಟ್ PU ಸೈನ್ಸ್ನ ತೊಗೊಂಡಾಗ ಇಲ್ಲಿ ನೀವು ನೋಡ್ಬೋದು ಮ್ಯಾಥಮೆಟಿಕ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಆ್ಯಂಡ್ ಕಂಪ್ಯೂಟರ್ ಸೈನ್ಸ್. ಇದರಲ್ಲಿ ನಾನು ನಿಮಗೆ ಒಂದು ಸಬ್ಜೆಕ್ಟ್ ತೋರಿಸ್ಕೊಡ್ತೀನಿ ಯಾವ ರೀತಿ ತೊಗೊಳೋದು ಅಂತ. ಅದೇ ರೀತಿ ನೀವು ಎಲ್ಲ ಸಬ್ಜೆಕ್ಟ್ಸ್ ಕೂಡ ತಗೊಬೋದಾಗಿರುತ್ತೆ. ನಾನು ಇಲ್ಲಿ ಬಯಾಲಜಿನ ಕ್ಲಿಕ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ಗೆ ಬಯಾಲಜಿನ ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ನೋಡ್ಬೋದು ಚಾಪ್ಟರ್ ಈ ನೋಟ್ಸ್, ಥಿಯರಿ ಕ್ಲಾಸಸ್, ಟಾಪಿಕ್ ಎಕ್ಸ್ಪ್ಲನೇಷನ್, ಎಕ್ಸಸೈಸ್ ಸೊಲ್ಯೂಷನ್ಸ್, FA ಕ್ವಶನ್ಸ್ ಅಂತ. ಇದರಲ್ಲಿ ನಾನು ನಿಮಗೆ ಫಸ್ಟ್ ತೋರಿಸ್ಕೊಡೋದು ಥಿಯರಿ ಕ್ಲಾಸಸ್ನ. ಏನಕ್ಕಂದರೆ ಪಾಠ ಯಾವ ರೀತಿ ಅರ್ಥ ಮಾಡ್ಕೊತೀರೋ ಅದೇ ರೀತಿ ನೀವು ಎಕ್ಸಾಮ್ಗೆ ಪ್ರಿಪೇರ್ ಆಗೋಕ್ಕಾಗೋದು. ಕಾಲೇಜಲ್ಲಿ ನಿಮಗೆ ಪಾಠ ಮಾಡ್ತಾರೆ, ಬಟ್ 1 ಟೈಮ್ ಮಾಡ್ತಾರೆ, 10 ಟೈಮ್ಸ್ ಮಾಡೋಕ್ಕಾಗಲ್ಲ, ಹೌದಲ್ವಾ? ಇಲ್ಲಿ ಬಂದು ನೀವು ಒಂದು ಪಾಠನ 10 ಟೈಮ್ಸ್ ಬೇಕಾದ್ರೂ ಕೂಡ ಅಟೆಂಡ್ ಮಾಡ್ಕೊಬೋದು. ಎಲ್ಲ ಚಾಪ್ಟರ್ಸ್ದು ಕೂಡ ಪಾಠಗಳಿರುತ್ತೆ. ರ್ಯಾಂಡಮ್ ಆಗಿ ನಿಮಗೆ ಒಂದು ಪಾಠನ ತೋರಿಸ್ಕೊಡ್ತೀನಿ ನೋಡಿ. ಒಂದು ಚಾಪ್ಟರ್ದು ಮಾತ್ರ ಪಾಠ ತೋರಿಸ್ಕೊಡ್ತೀನಿ. ಟೀಚರ್ ಯಾವ ರೀತಿ ಎಕ್ಸ್ಪ್ಲೈನ್ ಮಾಡ್ತಾ ಇದಾರೆ ಅಂತ ನೀವು ಕೂಡ ಅಬ್ಸರ್ವ್ ಮಾಡ್ಬೋದು. Procedures, okay? Now, in these plants, the underground part of the flowering plant is called the root system. So, ಇಲ್ಲಿ ಮಣ್ಣಿನಿಂದ ಓಕೆ ಮಕ್ಕಳೇ, ನೀವೆಲ್ಲ ನೋಡ್ಬೋದು ಟೀಚರ್ ಯಾವ ರೀತಿ ಎಕ್ಸ್ಪ್ಲೈನ್ ಮಾಡ್ತಾ ಇದಾರೆ ಅಂತ. ಸೊ ನಿಮಗೆಲ್ಲ ಒಂದು ಡೌಟ್ ಬಂದಿರ್ಬೋದು, ಮ್ಯಾಮ್ ಕಾಲೇಜಲ್ಲಿ ಆಗಿದ್ರೆ ನಮಗೆ ಟೀಚರ್ ಏನೇ ಪಾಠ ಮಾಡೋಕೆ ಡೌಟ್ ಬಂದರೆ ಅವ್ರ ಹತ್ರ ಕೇಳ್ಬೋದು, ಬಟ್ ಇಲ್ಲಿ ಯಾವ ರೀತಿ ಅಂತ ನಿಮ್ಗೆ ಎಲ್ಲರಿಗೂ ಕಾಣಿಸ್ತಾ ಇರ್ಬೋದು ಬಾಯ್ ಐಕಾನ್ ಕೋಟ್ ಹಾಕೊಂಡು. ಸೊ ಅವರ ಹೆಸರು ಬಂದು ಕ್ರಿಶ್ ಅಂತ. ಜಸ್ಟ್ ಅವ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಒಂದು ಚಾಟ್ ಬಾಕ್ಸ್ ಬಂದ್ಬಿಡುತ್ತೆ. ಇಲ್ಲಿ ನಿಮಗೆ ಏನೇ ಆ ಪಾಠದಲ್ಲಿ ಡೌಟ್ಸ್ ಇದ್ರೂ ಜಸ್ಟ್ ಕ್ವೆಶನ್ನ ಟೈಪ್ ಮಾಡಿ ಸಬ್ಮಿಟ್ ಕೊಟ್ಟರೆ ಇಮಿಡಿಯೇಟ್ ಆನ್ಸರ್ ಬಂದ್ಬಿಡುತ್ತೆ. ಕ್ವೆಶನ್ ಟೈಪ್ ಮಾಡೋಕ್ಕೆ ಗೊತ್ತಾಗ್ತಿಲ್ಲ ಅಂದ್ರೂ ನಾವು ಇಲ್ಲಿ ವಾಯ್ಸ್ ಮೈಕ್ನ ಕೊಟ್ಟಿರ್ತೀವಿ. ವಾಯ್ಸ್ ಮೈಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಕ್ವೆಶನ್ನ ತಗೊಂಡು ಆನ್ಸರ್ ಪಡ್ಕೊಬೋದು. ಒಂದು ವೇಳೆ ಮ್ಯಾಮ್ ನಮಗೆ ಲ್ಯಾಂಗ್ವೇಜ್ ಇಂಗ್ಲೀಷಲ್ಲಿ ಬೇಡ, ಕನ್ನಡದಲ್ಲಿ ಬೇಕು ಅಂದರೂ ಕೂಡ ಜಸ್ಟ್ ಇಂಗ್ಲೀಷ್ ಮೇಲೆ ಕ್ಲಿಕ್ ಮಾಡಿ ತುಂಬಾ ಲ್ಯಾಂಗ್ವೇಜಸ್ ಬರುತ್ತೆ. ನಾನಿಲ್ಲಿ ಕನ್ನಡನ ಸೆಲೆಕ್ಟ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಕ್ವೆಶನ್ಸ್ ಆಗಲಿ ಆನ್ಸರ್ಸ್ ಆಗಲಿ ಕನ್ನಡದಲ್ಲಿ ಚೇಂಜ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದು ನಿಮಗೆ ಚಾಪ್ಟರ್ ಈ ನೋಟ್ಸ್ ಆಗಿರುತ್ತೆ. ಸೊ ತುಂಬ ಮಕ್ಕಳಿಗೆ ಮೇನ್ ಪ್ರಾಬ್ಲಮ್ ಬಂದ್ಬಿಟ್ಟು ನೋಟ್ಸ್ನ ಕಂಪ್ಲೀಟ್ ಮಾಡ್ಕೊಳೋದು, ಕರೆಕ್ಟ್ ಅಲ್ವಾ? ಸೊ ನಮ್ಮ ಕಡೆಯಿಂದ ಬಂದು ನಿಮಗೆ ನೋಟ್ಸ್ ಕೂಡ ಎಲ್ಲ ಚಾಪ್ಟರ್ದು ಕೂಡ ನೋಟ್ಸ್ಗಳನ್ನ ಕೊಟ್ಟಿರ್ತೀವಿ. ಯಾವ ಚಾಪ್ಟರ್ದು ನಿಮಗೆ ಇನ್ಕಂಪ್ಲೀಟ್ ನೋಟ್ಸ್ಗಳಿದೆಯೋ ಆ ಚಾಪ್ಟರ್ದು ನೋಟ್ಸ್ಗಳನ್ನ ತಗೊಂಡು ನೀವು ನೋಟ್ಸ್ಗಳನ್ನ ಕಂಪ್ಲೀಟ್ ಮಾಡ್ಕೊಬೋದಾಗಿರುತ್ತೆ. ನೋಡಿ, ಫಾರ್ ಎಕ್ಸಾಂಪಲ್ ಒಂದು ನೋಟ್ಸ್ನ ನಿಮಗೆ ತೋರಿಸ್ಕೊಡ್ತೀನಿ. ಇದರಲ್ಲಿ ನಿಮಗೆ ಲಾಂಗ್ ನೋಟ್ಸ್ ಬರುತ್ತೆ, ಶಾರ್ಟ್ ನೋಟ್ಸ್ ಬರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಟಿವ್ ನೋಟ್ಸ್ ಕೂಡ ಬರುತ್ತೆ. ಫಾರ್ ಎಕ್ಸಾಂಪಲ್ ಇಂಗ್ಲೀಷಲ್ಲಿ ಇದೆಯಾ ಅಂದರೆ ಕನ್ನಡನ ಕ್ಲಿಕ್ ಮಾಡಿದ್ರೆ ಇಲ್ಲೂ ಕೂಡ ನಿಮಗೆ ಲ್ಯಾಂಗ್ವೇಜ್ಗಳು ಚೇಂಜ್ ಆಗ್ತಾ ಹೋಗುತ್ತೆ, ಓಕೆನಾ? ಸೊ ನೋಟ್ಸ್ ಯಾವ್ದು ಇನ್ಕಂಪ್ಲೀಟ್ ಇದೆಯೋ ಆ ನೋಟ್ಸ್ನ ನೀವು ಈಸಿಯಾಗಿ ತಗೊಂಡು ಯಾವ ಟೈಮಲ್ಲಿ ಬೇಕಾದರೂ ಕೂಡ ನೋಟ್ಸ್ಗಳನ್ನ ಕಂಪ್ಲೀಟ್ ಮಾಡ್ಕೊಬೋದಾಗಿರುತ್ತೆ. ನೆಕ್ಸ್ಟ್ ಬಂದು ಅದೇ ರೀತಿನೇ ನಿಮಗೆ ಟಾಪಿಕ್ ಎಕ್ಸ್ಪ್ಲನೇಷನ್ ಆಗಿರುತ್ತೆ. ಸೊ ಎಲ್ಲ ಚಾಪ್ಟರ್ದು ಎಲ್ಲ ಟಾಪಿಕ್ಸಲ್ಲಿ ಕೂಡ ನಿಮಗೆ ಎಕ್ಸ್ಪ್ಲನೇಷನ್ಸ್ನ ಕೊಟ್ಟಿರ್ತೀವಿ. ಎಕ್ಸಾಮ್ಗೆ ಪ್ರಿಪೇರ್ ಆದಾಗ ಈಸಿಯಾಗಿ ಎಕ್ಸ್ಪ್ಲನೇಷನ್ನ ತಗೊಂಡು ಪ್ರಿಪೇರ್ ಆಗ್ಬೋದು. ಸೊ ನೆಕ್ಸ್ಟ್ ಅದೇ ರೀತಿನ ಎಕ್ಸಸೈಸ್ ಸೊಲ್ಯೂಷನ್ಸ್ ಆಗಿರುತ್ತೆ. ನಿಮ್ಗೆ ಇಲ್ಲಿ ನಮ್ಮ ಕಡೆಯಿಂದ ಗೋ ಟು ಕ್ಲಾಸ್ನ ಕ್ಲಿಕ್ ಮಾಡಿದ್ರೆ ಎಕ್ಸಸೈಸ್ ಸೊಲ್ಯೂಷನ್ಸ್ ಕೂಡ ನಿಮಗೆ ಬಂದ್ಬಿಡುತ್ತೆ. ಅದೇ ರೀತಿ ನಿಮಗೆ FA ಕ್ವಶನ್ಸ್, ತುಂಬ ಮೇಜರ್ ಪ್ರಾಬ್ಲಮ್ ಬಂದು ಮಕ್ಕಳಿಗೆ ಎಕ್ಸಾಮ್ಗೆ ಪ್ರಿಪೇರ್ ಆದಾಗ FA ಕ್ವಶನ್ಸ್ ಆಗಿರುತ್ತೆ. ಸೊ ನಮ್ಮ ಕಡೆಯಿಂದ ಎಲ್ಲ ಚಾಪ್ಟರಲ್ಲೂ
ಯಾವುದೇ ಟಾಪಿಕ್ಸಲ್ಲಿ ಬೇಕಾದರೂ ನಿಮಗೆ FA ಕ್ವಶನ್ಸ್ನ ಕೊಟ್ಟಿರ್ತೀವಿ, ಈಸಿಯಾಗಿ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ಬೋದು. ಸೊ ನೆಕ್ಸ್ಟ್ ಅಂತ ಬಂದಾಗ ತುಂಬ ಇಂಪಾರ್ಟೆಂಟ್ ನಿಮಗೆ ಎಕ್ಸಾಮ್ ಪ್ರಿಪ್ರೇಷನ್ಸ್ ಅಂತ ಬಂದಾಗ ಮೇಯ್ನಾಗಿ ನಿಮಗೆ ರಿವಿಷನ್ ಕ್ಲಾಸಸ್ಗಳನ್ನ ಕೊಡ್ತಿದ್ದೀವಿ, ಟಾಪಿಕ್ ಟೆಸ್ಟ್, ಚಾಪ್ಟರ್ ಟೆಸ್ಟ್ ಆ್ಯಂಡ್ ಮಾಕ್ ಎಕ್ಸಾಮ್ಸ್. ನೀವು ಇಲ್ಲಿ ಚಾಪ್ಟರ್ ಟೆಸ್ಟ್ ಬೇಕಾದ್ರೂ ತೊಗೊಬೋದು, ಟಾಪಿಕ್ ಟೆಸ್ಟ್ ಬೇಕಾದ್ರೂ ತೊಗೊಬೋದು. ನಾನು ರ್ಯಾಂಡಮ್ ಆಗಿ ಒಂದು ಟೆಸ್ಟ್ನ ಚಾಪ್ಟರ್ ಟೆಸ್ಟಲ್ಲಿ ತೊಗೊತೀನಿ. ಇಲ್ಲಿ ನೀವು ನೋಡ್ಬೋದು ನಿಮಗೆ ರ್ಯಾಂಡಮ್ ಆಗಿ 10 ಕ್ವಶನ್ಸ್ ಚೇಂಜ್ ಆಗ್ತಾ ಹೋಗುತ್ತೆ. ನೀವು ಯಾವ ಚಾಪ್ಟರಲ್ಲಿ ಪ್ರಿಪೇರ್ ಆಗಿದ್ರೋ ಆ ಚಾಪ್ಟರಲ್ಲಿ ತೊಗೊಬೋದು. ಫಾರ್ ಎಕ್ಸಾಂಪಲ್ ರ್ಯಾಂಡಮ್ ನಾನು ಟೆಸ್ಟ್ನ ತೊಗೊಂಡು ಆಪ್ಷನ್ಸ್ನ ಕ್ಲಿಕ್ ಮಾಡ್ತಾ ಹೋಗ್ತೀನಿ ನೋಡಿ. ಸೊ ನೀವು ಯಾವುದ್ರಲ್ಲಿ ಪ್ರಿಪೇರ್ ಆಗಿದ್ದೀರೋ ಅದರಲ್ಲಿ ನೀವು ಟೆಸ್ಟ್ನ ತೊಗೊಂಡು ಪ್ರಿಪೇರ್ ಆಗ್ಬೋದು. ಸೊ ನಿಮ್ಗೆ ಇಲ್ಲಿ ಗೊತ್ತಾಗುತ್ತೆ ಯಾವ್ದು ತಪ್ಪಾಗಿದೆ ಯಾವ್ದು ಕರೆಕ್ಟ್ ಆಗಿದೆ ಅಂತ. ಸೊ ಯಾವ್ದು ತಪ್ಪಾಗಿದೆಯೋ ಅದು ಕರೆಕ್ಟ್ ಆನ್ಸರ್ ಕೂಡ ನಾವು ಕೊಟ್ಟಿರ್ತೀವಿ, ಎಕ್ಸ್ಪ್ಲನೇಷನ್ ಕೂಡ ಕೊಟ್ಟಿರ್ತೀವಿ. ಎಕ್ಸ್ಪ್ಲನೇಷನ್ನ ತೊಗೊಂಡು ಆನ್ಸರ್ನ ಕ್ಲಿಯರಾಗಿ ಕಲ್ತ್ಕೊಂಡಾಗ ನಮ್ಮ ಕಡೆಯಿಂದ ಕೂಡ ನಿಮಗೆ ಈಸಿಯಾಗಿ ಎಷ್ಟು ಸತಿ ಬೇಕಾದ್ರೂ ಚಾಪ್ಟರ್ ಟೆಸ್ಟ್, ಟಾಪಿಕ್ ಟೆಸ್ಟ್ ತೊಗೊಬೋದು. ಇಲ್ಲಿ ಕೂಡ ನಿಮಗೆ ಲ್ಯಾಂಗ್ವೇಜಸ್ ಇರುತ್ತೆ ಮಕ್ಕಳೇ. ಇಂಗ್ಲೀಷಲ್ಲಿ ಇದೆಯಾ ಅಂದರೆ ಮ್ಯಾಮ್ ಇಲ್ಲ ನನಗೆ ಕನ್ನಡದಲ್ಲಿ ಬೇಕಂತ ಅಂದ್ಕೊಂಡ್ರೆ ನೀವು ಕನ್ನಡದಲ್ಲಿ ಚೇಂಜ್ ಮಾಡ್ಕೊಬೋದು. ನೋಡಿ, ಕನ್ನಡದಲ್ಲಿ ಬೇಕಾಗಿರೋದು ಕನ್ನಡದಲ್ಲಿ ಚೇಂಜ್ ಮಾಡ್ಕೊಬೋದು, ಇಂಗ್ಲೀಷಲ್ಲಿ ಬೇಕಾಗಿರೋರು ಇಂಗ್ಲೀಷಲ್ಲಿ ಚೇಂಜ್ ಮಾಡ್ಕೊಂಡು ಟೆಸ್ಟ್ಗಳನ್ನ ತೊಗೊಬೋದಾಗಿರುತ್ತೆ. ಇದೇ ರೀತಿ ಸೈನ್ಸ್ ಮಕ್ಕಳು ಯಾವಾಗ ಬೇಕಾದ್ರೂ ಟಾಪಿಕ್ ಟೆಸ್ಟ್ ಆಗಲಿ ಚಾಪ್ಟರ್ ಟೆಸ್ಟ್ ಆಗಲಿ ನೀವು ತೊಗೊಂಡು ಎಕ್ಸಾಮಿಗೆ ಪ್ರಿಪೇರ್ ಆಗ್ಬೋದು. ಸೊ ಅದೇ ರೀತಿ ನಿಮಗೆ ಪರ್ಸ್ನಲೈಸ್ ಪ್ಯಾನೆಲ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಸೇವ್ ಚಾಟ್ಸ್ ಬರುತ್ತೆ, ಪ್ರೈವೇಟ್ ವಿಡಿಯೋಸ್ ಬರುತ್ತೆ, ನಿಮಗೆ ಮಾಕ್ ಎಕ್ಸಾಮ್ಸ್ ಕೋರ್ಸ್ ಕೂಡ ನೋಡ್ಬೋದು. ಅದೇ ರೀತಿ ನಿಮ್ಮ ಪೇಮೆಂಟ್ ಹಿಸ್ಟ್ರಿ ಕೂಡ ಇಲ್ಲಿ ತೋರಿಸ್ಕೊಡುತ್ತೆ. ಈಗ ಸೈನ್ಸ್ ಮಕ್ಕಳಾಗಿರೋ ಕಾರಣಕ್ಕೆ ಅಫ್ಕೋರ್ಸ್ ನೀವೆಲ್ಲ ಮಕ್ಕಳು ಕಾಂಪಿಟೇಟಿವ್ ಎಕ್ಸಾಮ್ಸ್ ತೊಗೊತಾರೆ ಆಫ್ಟರ್ ನಿಮ್ಮ ಸೆಕೆಂಡ್ PU, ಕರೆಕ್ಟ್ ಅಲ್ವಾ? ಸೊ ನಿಮಗೆ ಇಲ್ಲಿ ಬಂದು ನಮ್ಮ ಕಡೆಯಿಂದ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೂಡ ಇರುತ್ತೆ. ಇಲ್ಲಿ ನೀವು ನೋಡ್ಬೋದು, ನಾನು ಇಷ್ಟೊತ್ತೇ ಹೇಳ್ಕೊಟ್ಟಿದ್ದು ನಿಮಗೆ ಅಕಾಡೆಮಿ ಕೋರ್ಸ್ ಆಗಿದ್ರೆ ನೆಕ್ಸ್ಟ್ ನಿಮಗೆ ಕಾಂಪಿಟೇಟಿವ್ ಅಂತ ಎಕ್ಸಾಮ್ಸ್ ಅಂತ ಬಂದಾಗ ನೀಟ್, JEE, IIT, KCET ಇದೆಲ್ಲ ನಿಮಗೆ ಕೋರ್ಸಸ್ ಆಗಿದ್ರೆ ಇಲ್ಲಿ ನೀವು ಕೆಳಗಡೆ ನೋಡ್ಬೋದು ಬ್ಯಾಂಕಿಂಗ್ ಎಕ್ಸಾಮ್ಸ್, IPS ಇದೆಲ್ಲ ಕೂಡ ನಿಮಗೆ ಜಾಬ್ಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಫಾರ್ ಎಕ್ಸಾಂಪಲ್ ನೀಟ್ ತೊಗೊತೀರಂದ್ರೆ ನೀಟ್ ಕೋರ್ಸಸ್ಗಳನ್ನ ನೀವು ತೊಗೊಬೋದು, IPS ಮಾಡ್ತೀರಂದ್ರೆ IPS ನಮ್ಮ ಕಡೆಯಿಂದ ಕೋರ್ಸಸ್ಗಳನ್ನ ತೊಗೊಬೋದು. ಸೊ ನಿಮ್ಗೆ ಯಾವುದೇ ಕೋರ್ಸಸ್ ಬೇಕಾದರೂ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ತಗೊಬೋದಾಗಿರುತ್ತೆ. ನೆಕ್ಸ್ಟ್ ಬಂದು ನಿಮಗೆ ಟೆಕ್ನಿಕಲ್ ಕೋರ್ಸಸ್. ತುಂಬ ಮಕ್ಕಳು ಅನ್ಕೊಬೋದು ಮ್ಯಾಮ್ ನಾನು ಇವಾಗ ಎಜುಕೇಷನ್ ಆಗಿದ ತಕ್ಷಣ ಜಾಬ್ಗೆ ನಾನು ಜಾಯ್ನ್ ಆಗ್ಬೋದು ಅಂತ. ಬಟ್ ನಿಮಗೆ ಮೇನ್ ಕಂಪ್ಯೂಟರ್ ನಾಲೆಜ್ ಇರಬೇಕು ಜಾಬ್ಗೆ ಹೋಗ್ಬೇಕಂದ್ರೆ. ನಮ್ಮ ಕಡೆಯಿಂದನೇ ನಿಮಗೆ ಬೇಸಿಕ್ ಟು ಪ್ರೊಫೆಷ್ನಲ್ ತನಕನೂ ಕಂಪ್ಯೂಟರ್ ಕೋರ್ಸಸ್ ಇರುತ್ತೆ. ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋದು ಬೇಸಿಕ್ ಕೋರ್ಸಸ್, MS ಆಫೀಸ್, ಟ್ಯಾಲಿ, ಗ್ರಾಫಿಕ್ ಆ್ಯನಿಮೇಷನ್ ಆ ಥರ. ಅದರಲ್ಲಿ ನಾನು ನಿಮಗೆ ಫಾರ್ ಎಕ್ಸಾಂಪಲ್ ಟ್ಯಾಲಿನ ತೊಗೊಳ್ತೀನಿ. ಟ್ಯಾಲಿ ಪ್ರೈಮ್ನ ತೊಗೊಂಡಾಗ ನಿಮ್ಗೆ ಇಲ್ಲಿ ಬಂದು ತುಂಬಾ ಕೋರ್ಸಸ್ ಬರುತ್ತೆ. ಟ್ಯಾಲಿ ಪ್ರೈಮ್, ಟ್ಯಾಲಿ GST. ನಾನಿಲ್ಲಿ ನಿಮಗೆ GST ಕ್ಲಾಸ್ನ ತೋರಿಸ್ಕೊಡ್ತೀನಿ. ಒಂದು ಕೋರ್ಸ್ನ ನಾನು ತೋರಿಸ್ಕೊಟ್ಟಾಗ ಅದೇ ರೀತಿ ನೀವೆಲ್ಲ ಕೋರ್ಸಸ್ ಕೂಡ ಕಲಿಬೋದಾಗಿರುತ್ತೆ. GST ನಾನು ಕ್ಲಿಕ್ ಮಾಡಿದ ತಕ್ಷಣ ನೀವು ಇಲ್ಲಿ ನೋಡ್ಬೋದು ಚಾಪ್ಟರ್ E ನೋಟ್ಸ್, ಥಿಯರಿ ಕ್ಲಾಸಸ್, ಟಾಪಿಕ್ ಎಕ್ಸ್ಪ್ಲನೇಷನ್ಸ್, ನೋಟ್ಸ್, FA ಕ್ವಶನ್ಸ್ ಅಂತ ಇದೆಲ್ಲಾನು ಕೂಡ ನಿಮ್ಗೆ ಇಲ್ಲಿ ಬಂದ್ಬಿಡುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಟ್ಯಾಲಿ ಪ್ರೈಮಲ್ಲಿ ನಾನು ನಿಮಗೆ ಒಂದು ಥಿಯರಿ ಕ್ಲಾಸ್ನ ತೋರಿಸ್ಕೊಡ್ತೀನಿ ನೋಡಿ. Value of supply means the money that a seller would want to collect for the goods and services supplied. But where parties are related and a reasonable value may not be charged, or transaction may take place as barter or exchange, the GST law prescribes that the value on which GST is charged must be its transactional value. This is the value at which unrelated parties would transact in the normal course of business. It makes sure GST is charged and collected properly, even though the full value may not have been paid. Moving further, we'll understand the third component of the supply, which is time of supply. The time when goods and services are supplied is considered to be the time of supply. And the time of supply helps the seller to determine the ಓಕೆ ಮಕ್ಕಳೇ, ಇಲ್ಲೂ ನೀವು ನೋಡ್ಬೋದು ಕ್ಲಾಸಸ್ ಯಾವ ರೀತಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಅಂತ. ಇದರಲ್ಲೂ ಕೂಡ ನಿಮ್ಗೆ ಏನಾರ ಡೌಟ್ಸ್ ಬಂದಾಗ ಇಲ್ಲಿ ಬಾಯ್ ಐಕಾನ್ ಕೊಟ್ಟಿರ್ತೀವಿ, ಅವ್ರ ಹೆಸರು ಬಂದು ಕ್ರಿಶ್ ಅಂತ. ಜಸ್ಟ್ ಕ್ರಿಶ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಒಂದು ಚಾಟ್ ಬಾಕ್ಸ್ ಬರುತ್ತೆ. ಇಲ್ಲಿ ನಿಮಗೆ ಆ ಪಾಠದಲ್ಲಿ ಏನೇ ಡೌಟ್ಗಳಿದ್ರು ಕೂಡ ಕ್ವೆಶನ್ನ ಟೈಪ್ ಮಾಡಿ ಸಬ್ಮಿಟ್ ಕೊಟ್ಟರೆ ಇಮಿಡಿಯೇಟ್ ಆನ್ಸರ್ ಬಂದ್ಬಿಡುತ್ತೆ. ಕ್ವೆಶನ್ ಟೈಪ್ ಮಾಡೋಕ್ಕೆ ಗೊತ್ತಾಗ್ತಿಲ್ಲ ಅಂದರೆ ಮೈಕ್ನ ಕೊಟ್ಟಿರ್ತೀವಿ, ಮೈಕಲ್ಲಿ ಕ್ವೆಶನ್ನ ಕೇಳಿ ಆನ್ಸರ್ ತೊಗೊಬೋದು. ಇಲ್ಲಿ ನಿಮಗೆ ಲ್ಯಾಂಗ್ವೇಜ್ ಕೂಡ ಕಂಫರ್ಟಬಲ್ ಇರುತ್ತೆ. ಕನ್ನಡದಲ್ಲಿ ಬೇಕಾದ್ರೆ ಕನ್ನಡದಲ್ಲಿ ತೊಗೊಬೋದು, ಇಂಗ್ಲೀಷಲ್ಲಿ ಬೇಕಾಗಿದ್ರೆ ಜಸ್ಟ್ ಯಾವ ಲ್ಯಾಂಗ್ವೇಜಲ್ಲಿ ಬೇಕಾದ್ರೂ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಚೇಂಜ್ ಆಗುತ್ತೆ. ಓಕೆನಾ?
ಸೊ ಇದೇ ರೀತಿ ನೀವು ಬಂದು ನಮ್ಮ ಕಡೆಯಿಂದ ಎಷ್ಟೇ ಕೋರ್ಸಸ್ಗಳನ್ನ ಕಂಪ್ಯೂಟರ್ ಕೋರ್ಸಸಲ್ಲಿ ಕಲ್ತ್ಕೊಂಡ್ರು ಕೂಡ ಆ ಕೋರ್ಸಸ್ಗಳಿಗೆ ನಮ್ಮ ಕಡೆಯಿಂದನೇ ನಿಮಗೆ ಸರ್ಟಿಫಿಕೇಶನ್ ಕೂಡ ಬರುತ್ತೆ. ಸರ್ಟಿಫಿಕೇಶನ್ ಹಬ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಆನ್ಲೈನ್ ಎಕ್ಸಾಮ್ ಅಂತ ಇರುತ್ತೆ. ಆನ್ಲೈನ್ ಎಕ್ಸಾಮ್ನ ತೊಗೊಬೋದು. ಪರ್ಸನಲೈಸ್ ಪ್ಯಾನಲಲ್ಲಿ ಬಂದು ನಿಮಗೆ ಮೈ ಸರ್ಟಿಫಿಕೇಟ್ ಅಂತ ಬರುತ್ತೆ. ಸೊ ನಿಮ್ಮ ಸರ್ಟಿಫಿಕೇಟ್ ನೀವೇ ಕೂಡ ಡೌನ್ಲೋಡ್ ಮಾಡ್ಕೊಬೋದು. ಸೊ ಆಲ್ರೆಡಿ ನಮ್ಮ ಕಡೆಯಿಂದ ಒಂದು ಮಗು ಕಂಪ್ಯೂಟರ್ ಕೋರ್ಸಸ್ನ ಕಲ್ತ್ಕೊಂಡು ಅವರ ಸರ್ಟಿಫಿಕೇಟ್ ಕೂಡ ನಮ್ಮ ಕಡೆಯಿಂದ ತೊಗೊಂಡಿದ್ದಾರೆ ರೀಸೆಂಟಾಗಿ. ಜಸ್ಟ್ ಆ ಸರ್ಟಿಫಿಕೇಟ್ನ ಕೂಡ ನಿಮಗೆ ನಾನು ತೋರಿಸ್ತೀನಿ, ನೀವೆಲ್ಲ ನೋಡ್ಬೋದು. ಇಲ್ಲಿ ನಿಮಗೆ ಕಾಣಿಸ್ತಿದ್ಯಾ ಮಕ್ಕಳೇ? ಸೊ ಚೈತ್ರ ಅಂತ MS ವರ್ಡ್ ಅಪ್ಲಿಕೇಶನ್ ಕೋರ್ಸಸ್ನ ಮಾಡಿದ್ರು ರೀಸೆಂಟಾಗಿ 7ನೇ ತಿಂಗಳಲ್ಲಿ. ಅವರು ಒಂದು ಕೋರ್ಸಲ್ಲಿ 92% ತಗೊಂಡು A ಗ್ರೇಡ್ ತಗೊಂಡಿದ್ದಾರೆ. ಸೊ ಇದೇ ರೀತಿ ನೀವು ಎಷ್ಟು ಕೋರ್ಸಸ್ಗಳನ್ನ ಕಲಿತೀರೋ ಅಷ್ಟು ಕೋರ್ಸಸ್ಗೆ ಸಂಬಂಧಪಟ್ಟಾಗೆ ನಮ್ಮ ಕಡೆಯಿಂದ ಸರ್ಟಿಫಿಕೇಟ್ಸ್ನ ಕೂಡ ನೀವು ತಗೊಬೋದು. ಇಲ್ಲಿ ನಾನು ಇಷ್ಟೊತ್ತು ನಿಮಗೆ ತೋರಿಸ್ಕೊಟ್ಟಿದ್ದು ಬೇಸಿಕ್ ಕೋರ್ಸಸ್ ಆದರೆ ಅದರಲ್ಲೇ ಕೂಡ ನಿಮಗೆ ಸರ್ಟಿಫಿಕೇಶನ್ ಇನ್ ಟೆಕ್ನಿಕಲ್ ಸ್ಕಿಲ್ಸ್, ಪ್ರೊಫೆಷ್ನಲ್ ಕೋರ್ಸಸ್ ಕೂಡ ಬಂದ್ಬಿಡುತ್ತೆ. ಇದರಲ್ಲಿ ನೀವು ಯಾವುದೇ ಕೋರ್ಸ್ಗಳನ್ನ ಕಲಿತ್ರೂ ಕೂಡ ಆ ಕೋರ್ಸಸ್ಗೆ ಸಂಬಂಧಪಟ್ಟಾಗೆ ಸಪ್ರೇಟ್ ಸರ್ಟಿಫಿಕೇಟ್ಸ್ ಬಂದಾಗ ಈಸಿಯಾಗಿ ನಿಮಗೆ ಜಾಬ್ ಪ್ಲೇಸ್ಮೆಂಟ್ ಕೂಡ ಈಸಿ ಆಗುತ್ತೆ. ಸೊ ನೆಕ್ಸ್ಟ್ ಬಂದು ನಿಮಗೆ ನಾನ್ ಟೆಕ್ನಿಕಲ್ ಕೋರ್ಸಸ್ ಆಗಿರುತ್ತೆ. ನಾನ್ ಟೆಕ್ನಿಕಲ್ ಕೋರ್ಸಸ್ ಅಂದಾಗ ನಿಮಗೆ ಜಾಬ್ಗೆ ಸಂಬಂಧಪಟ್ಟಿದ್ದ ಕೋರ್ಸಸ್ ಆಗಿರುತ್ತೆ. ಇಲ್ಲಿ ನೀವು ಯಾವುದೇ ಕೋರ್ಸಸ್ನ ಕಲಿತ್ರೂ ಕೂಡ ನಮ್ಮ ಕಡೆಯಿಂದ ಸರ್ಟಿಫಿಕೇಟ್ಸ್ನ ಕೊಡ್ತೀವಿ. ಆ ಸರ್ಟಿಫಿಕೇಟ್ ಮುಖಾಂತರ ನಿಮಗೆ ಈಸಿ ಜಾಬ್ ಪ್ಲೇಸ್ಮೆಂಟ್ ಕೂಡ ಮಾಡ್ಕೊಬೋದು. ಸೊ ನೆಕ್ಸ್ಟ್ ನಿಮಗೆ ವೆಕೇಶ್ನಲಿ ಕೋರ್ಸಸ್ ಆಗಿರುತ್ತೆ. ಸೊ ಎಜುಕೇಷನ್ಸ್ ಎಲ್ಲ ಮಕ್ಕಳಿಗೂ ಇಂಪಾರ್ಟೆಂಟ್. ಅದೇ ಥರ ಎಲ್ಲ ಮಕ್ಕಳಿಗೂ ಒಂದು ಅಡಿಷ್ನಲ್ ಕೋರ್ಸಸಲ್ಲಿ ಇಂಟ್ರೆಸ್ಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ಸ್ ಇಲ್ಲಿ ನೀವು ತುಂಬಾ ನೋಡ್ಬೋದು ಈ ಕೋರ್ಸಸ್ಗಳನ್ನ ನಿಮಗೆ ಅಡಿಷ್ನಲ್ ಆಗಿ ನಮ್ಮ ಕಡೆಯಿಂದ ವೆಕೇಶ್ನಲಿ ಕೋರ್ಸಸಲ್ಲಿ ಬರುತ್ತೆ. ಇದರಲ್ಲಿ ನಿಮಗೆ ಲ್ಯಾಂಗ್ವೇಜ್ ಆ್ಯಂಡ್ ಕಮ್ಯುನಿಕೇಷನ್ಸಲ್ಲಿ ತುಂಬ ಇಂಪಾರ್ಟೆಂಟ್ ಬಂದು ನಿಮಗೆ ಇಂಗ್ಲೀಷ್ ಫಾರ್ ಜಾಬ್ ಇಂಟರ್ವ್ಯೂ, ಅದೇ ಥರ ಕಮ್ಯುನಿಕೇಷನ್ ಫಾರ್ HR ಇರುತ್ತೆ. ಇದು ನಿಮಗೆ ಜಾಬ್ಗಾಗಲಿ ಇಂಗ್ಲೀಷಲ್ಲಿ ಯಾವ ರೀತಿ ಕ್ವಶನ್ಸ್ನ ಆನ್ಸರ್ ಮಾಡೋದನ್ನೋದಾಗಲಿ ನೀವು ಇಲ್ಲಿ ಈಸಿಯಾಗಿ ಪ್ರಿಪೇರ್ ಆಗ್ಬೋದು. ಅದೇ ರೀತಿ ನಿಮಗೆ ವೆಕೇಶ್ನಲಿ ಕೋರ್ಸಸಲ್ಲಿ ತುಂಬ ಇಂಪಾರ್ಟೆಂಟ್ ಬಂದು ಸಾಫ್ಟ್ ಸ್ಕಿಲ್ಸ್ ಆಗಿರುತ್ತೆ. ಸೊ ಮೇಜರ್ ಪ್ರಾಬ್ಲಮ್ ಮಕ್ಕಳಿಗೆ ಎಲ್ಲರಿಗೂ ಇಂಗ್ಲೀಷಲ್ಲಿ ಮಾತಾಡೋದು, ಕರೆಕ್ಟ್ ಅಲ್ವಾ? ಸೊ ನಮ್ಮ ಕಡೆಯಿಂದ ನಿಮಗೆ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್, ಕಮ್ಯುನಿಕೇಷನ್ ಸ್ಕಿಲ್ಸ್, ಟೀಮ್ ವರ್ಕ್ ಈ ಥರ ಅಡಿಷ್ನಲ್ ಕೋರ್ಸಸ್ ಕೊಟ್ಟಾಗ ಈಸಿಯಾಗಿ ನಿಮ್ಮ ಸ್ಪೋಕನ್ ಇಂಗ್ಲೀಷ್ನಾಗಲಿ ಈಸಿಯಾಗಿ ಬಿಲ್ಡ್ ಮಾಡ್ಬೋದು. ಸೊ ನಂತರ ನಿಮಗೆ ಬಂದ್ಬಿಟ್ಟು ಮೇನ್ ಎಲ್ಲ ಮಕ್ಕಳಿಗೂ ಡೈಲಿ ಬೇಸಸಲ್ಲಿ ಪ್ರಾಬ್ಲಮ್ ಏನಂದರೆ ಹೋಮ್ವರ್ಕ್ನ ಕಂಪ್ಲೀಟ್ ಮಾಡೋದು. ಕಾಲೇಜಲ್ಲಿ 10 ಕ್ವೆಶನ್ಸ್ನ ಕೊಟ್ಟು ನಿಮಗೆ ಹೋಮ್ವರ್ಕ್ ಕಂಪ್ಲೀಟ್ ಮಾಡ್ಕೊಂಬನ್ನಿ ಅಂದರೆ ಸ್ವಲ್ಪ ಪ್ರಾಬ್ಲಮ್. ಫ್ರೆಂಡ್ಸ್ ಹತ್ರ ತೊಗೊತೀರಾ ಅಥವಾ ಗೂಗಲಲ್ಲಿ ಸರ್ಚ್ ಮಾಡ್ತೀರಾ. ಬಟ್ ಇನ್ನು ಮುಂದೆ ಆ ಪ್ರಾಬ್ಲಮ್ ಇರಲ್ಲ. ಯಾಕಂದರೆ ನಮ್ಮ ಕಡೆಯಿಂದನೇ ನಿಮ್ಗೆ ಇಲ್ಲಿ ನೀವು ನೋಡ್ಬೋದು ಸಿಂಬಲ್ ಇದೆ. ಸೊ ಹೋಮ್ವರ್ಕ್ ಅಸಿಸ್ಟೆಂಟ್ ಅಂತ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಹೋಮ್ವರ್ಕ್ ಪೇಜ್ ಬಂದ್ಬಿಡುತ್ತೆ. ಇಲ್ಲಿ ನಿಮಗೆ ಲ್ಯಾಂಗ್ವೇಜ್ ಕೂಡ ಕಂಫರ್ಟಬಲ್ ಇರುತ್ತೆ. ಕನ್ನಡದಲ್ಲಿ ಬೇಕಾದ್ರೆ ಕನ್ನಡದಲ್ಲಿ ತೊಗೊಬೋದು, ಇಂಗ್ಲೀಷಲ್ಲಿ ಬೇಕಾದ್ರೆ ಇಂಗ್ಲೀಷಲ್ಲಿ ತೊಗೊಬೋದು. ಜಸ್ಟ್ ಎಕ್ಸಾಂಪಲ್ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಫಸ್ಟ್ ನಿಮ್ಮ ಸೆಲೆಕ್ಟ್ ಯೋರ್ ಬೋರ್ಡ್ ಅಂತ ಬಂದಾಗ ನೀವು ಕನ್ನಡ ಮೀಡಿಯಮ ಇಂಗ್ಲೀಷ್ ಮೀಡಿಯಮನ್ನ ತೊಗೊಬೇಕು. ಸೊ ನಾನಿಲ್ಲಿ ಇಂಗ್ಲೀಷ್ ಮೀಡಿಯಮ್ನ ತೊಗೊಂಡಿದ್ದೀನಿ. ನೆಕ್ಸ್ಟ್ ಸೆಲೆಕ್ಟ್ ಯೋರ್ ಕ್ಲಾಸ್ ಅಂತ ಬರುತ್ತೆ. ಇವಾಗ ನೀವೆಲ್ಲರೂ ಫಸ್ಟ್ PU ಸೈನ್ಸ್ ಮಕ್ಕಳು, ಕರೆಕ್ಟ್ ಅಲ್ವಾ? ನಾನಿಲ್ಲಿ ಫಸ್ಟ್ PU ಸೈನ್ಸ್ನ ತೊಗೊಂಡಿದ್ದೀನಿ. ನೆಕ್ಸ್ಟ್ ಸೆಲೆಕ್ಟ್ ಯೋರ್ ಕೋರ್ಸ್ ಅಂತ ಬಂದಾಗ ಇಲ್ಲಿ ಬಂದು ನಿಮಗೆ ಮ್ಯಾಥಮೆಟಿಕ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಆ್ಯಂಡ್ ಕಂಪ್ಯೂಟರ್ ಸೈನ್ಸ್ ಬರುತ್ತೆ. ನಾನಿಲ್ಲಿ ಒಂದು ಕೋರ್ಸ್ನ ತೊಗೊತೀನಿ, ನಿಮಗೆ ಯಾವುದರಲ್ಲಿ ಕ್ವೆಶನ್ಸ್ ಇರುತ್ತೆ ಅನ್ನೋದು. ಸೊ ಇಲ್ಲಿ ನಿಮಗೆ ಬಂದ್ಬಿಟ್ಟು ನಾನು ಫಾರ್ ಎಕ್ಸಾಂಪಲ್ಗೆ 1 ತೊಗೊತೀನಿ, ಬಯಾಲಜಿನ ತೊಗೊಂಡಿದ್ದೀನಿ. ಅದರಲ್ಲಿ ನಿಮಗೆ ಯಾವ ಕ್ವೆಶನ್ ಕೊಟ್ಟಿರ್ತಾರೋ ಆ ಕ್ವೆಶನ್ನ ನೀವು ಟೈಪ್ ಮಾಡ್ಕೊಬೇಕು. ಫಾರ್ ಎಕ್ಸಾಂಪಲ್ಗೆ 1 ಕ್ವೆಶನ್ನ ನಾನಿಲ್ಲಿ ಟೈಪ್ ಮಾಡ್ಕೊತೀನಿ. ಸೊ ನಾನು 1 ಕ್ವೆಶನ್ನ ಟೈಪ್ ಮಾಡಿದ ತಕ್ಷಣ ಇದಕ್ಕೆ ನಿಮಗೆ 1 ಲೈನ್ ಆನ್ಸರ್ ಬೇಕಾ, ಶಾರ್ಟ್ ಆನ್ಸರ್ ಬೇಕಾ ಅಥವಾ ಲಾಂಗ್ ಆನ್ಸರ್ ಬೇಕಾ ಅನ್ನೋದು ನೀವು ತೊಗೊಬೋದು. ಫಾರ್ ಎಕ್ಸಾಂಪಲ್ 1 ಲೈನ್ ಆನ್ಸರ್ನ ತೊಗೊಂಡಾಗ ನಿಮಗೆ 1 ಲೈನ್ ಆನ್ಸರ್ ಬರುತ್ತೆ. ಅದೇ ರೀತಿ ಶಾರ್ಟ್ ಆನ್ಸರ್, ಲಾಂಗ್ ಆನ್ಸರ್ನ ನೀವು ತೊಗೊಂಡು ಈಸಿಯಾಗಿ ನಿಮ್ಮ ಹೋಮ್ವರ್ಕ್ನ ಯಾವುದೇ ಟೈಮಲ್ಲಿ ಬೇಕಾದ್ರೂ ಕುತ್ಕೊಂಡು ಕಂಪ್ಲೀಟ್ ಮಾಡ್ಕೊಬೋದು. ನೀವು ನೋಡ್ಬೋದು, ಈಗ ನಾನು ಇಷ್ಟೊತ್ತು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಅಕಾಡೆಮಿ ಕೋರ್ಸಸ್ಸಿಂದ ಹಿಡಿದು ವೆಕೇಶ್ನಲಿ ಕೋರ್ಸಸ್ ತನಕ, ಎಜುಕೇಷನಿಂದ ಹಿಡಿದು ಟಿಲ್ ನೀವು ಜಾಬ್ಗೆ ಹೋಗೋ ತನಕ ನಮ್ಮದ ಲರ್ನಿಂಗ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಕಡೆಯಿಂದ ಎಷ್ಟು ಕೋರ್ಸಸ್ ಬರ್ತಿದೆ, ಇದರಲ್ಲಿ ಎಷ್ಟು ಉಪಯೋಗ ಇದೆ ಅಂತ ನೀವೇ ಎಲ್ಲ ನೋಡಿದ್ದೀರಾ, ಕರೆಕ್ಟ್ ಅಲ್ವಾ? ಸೊ ಇದನ್ನೇ ನೀವು ಆಚೆ ಮಾಡಬೇಕು ಅಂದರೆ ಒಂದು ಕೋರ್ಸಸ್ಗೂ ನೀವು ಒಂದು ಚಾರ್ಜಸ್ಗಳನ್ನ ಪೇ ಮಾಡೋದಿರುತ್ತೆ. ಬಟ್ ನಮ್ಮದ ಲರ್ನಿಂಗ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಕಡೆಯಿಂದ ನೀವು 1 ಟೈಮ್ ಆ್ಯಕ್ಸಸ್ನ ಮಾಡಿಸ್ಕೊಂಡ್ರೆ ನಿಮ್ಮ ಲೈಫ್ ಟೈಮ್ ತನಕ ಒಳ್ಳೆ ಎಜುಕೇಷನ್ನ ತೊಗೊಂಡು ನಿಮ್ಮ ಭವಿಷ್ಯನ ಕೂಡ ನೀವೇನೇ ರೂಪಿಸ್ಕೊಬೋದು. ಎನಿ ಟೈಮ್ ಎನಿವೇರ್ ನೀವು ಬೇಕಾದರೂ ಕೂಡ ನಮ್ಮದ ಲರ್ನಿಂಗ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಕಡೆಯಿಂದ ಈ ಕೋರ್ಸಸ್ಗಳನ್ನ ನೀವು ಆ್ಯಕ್ಸಸ್ನ ಮಾಡಿ ತಗೊಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.
The learning webinar.